ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು, ಯಾರು ಶಾಪಗ್ರಸ್ತರು, ಯಾರು ಆಶೀರ್ವದಿಸಲ್ಪಟ್ಟವರು. ಇದು ನನ್ನ ಪ್ರಸಂಗಾಂಶ. ಯೆರೆಮೀಯನ ಬರೆದ ಪ್ರವಾದನೆಯ ಗ್ರಂಥ 17ನೇ ಅಧ್ಯಾಯ 5-7. ನನ್ನ ಜೊತೆ ಹೇಳ್ರಿ. ಯೆಹೋವನು ಈಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಮಗನಿ ಮಗಳೇ, ಸಹೋದರ ಸಹೋದರಿ, ಇಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದಂತ ಈ ವಾಕ್ಯದಲ್ಲಿದೆ. ಯಾರು ಶಾಪಗ್ರಸ್ತರು, ಯಾರು ಆಶೀರ್ವದಿಸಲ್ಪಟ್ಟವರಂತ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯದಲ್ಲಿ ಹೀಗಿದೆ: ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಮನುಷ್ಯರನ್ನು ತನ್ನ ಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವರು ಶಾಪಗ್ರಸ್ತರು. ಯಾವನಿಗೆ ಯೆಹೋವನು ದೇವರಾಗಿರುತ್ತಾನೋ ಅವನು ಧನ್ಯನು. ಅಂದರೆ ಮನುಷ್ಯ ಮಾತ್ರದವ್ರನ್ನ ನಂಬಿ ನರಜನ್ಮದವ್ರನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಯಾವನಿಗೆ ಯೆಹೋವನು ದೇವರಾಗಿದ್ದಾನೋ ಅವನು ಧನ್ಯನು ಅಂತ. ಅದೇ ರೀತಿಯಾಗಿ ಯೆರೆಮೀಯ ಪ್ರವಾದಿ ಇನ್ನೂ ಒಂದು ಮಾತು ಕೂಡ ಹೇಳ್ತಾನೆ. ನಾನೇ ಓದ್ತೀನಿ ಈ ಮಾತನ್ನು. ಆ ಮಾತು ಎಲ್ಲಿದೆ ಅಂದರೆ ಅದೇ ಯೆರೆಮೀಯ ಪ್ರವಾದನೆಯ ಗ್ರಂಥ 17ನೇ ಅಧ್ಯಾಯ 9ನೇ ವಚನ. ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಈ ಯೆರೆಮೀಯನು ಹೇಳ್ತಾನೆ, ಹೃದಯ ಎಲ್ಲದಕ್ಕಿಂತ ಮೋಸಕರ, ಹೃದಯ ಎಲ್ಲದಕ್ಕಿಂತ ವಂಚಕ, ಅದು ಗುಣವಾಗದ ರೋಗಕ್ಕೆ, ಗುಣವಾಗದ ಘೋರ ವ್ಯಾಧಿಗೆ ಅದು ಒಳಗಾಗಿದೆ ಅಂತ ಯೆರೆಮೀಯನು ಹೇಳ್ತಾನೆ. ಹಾಗಾದರೆ ನನ್ನದೊಂದು ಪ್ರಶ್ನೆ ಏನಂದರೆ, ಯೆರೆಮೀಯನು ಹೇಳುವ ಪ್ರಕಾರ ನಿಮ್ಮ ಹೃದಯದ ಒಳಗಿರುವಂಥ ಆ ಘೋರ ವ್ಯಾಧಿ ಯಾವುದು? ಯೆರೆಮೀಯನು ಹೇಳುವ ಆ ಹೃದಯವಂತ ವ್ಯಾಧಿ ಯಾವುದಂದರೆ, ಲೋಕದಲ್ಲಿ ಇರುವವುಗಳನ್ನು ನಂಬಿದಷ್ಟು ಮನುಷ್ಯನು ದೇವರು ನಂಬುತ್ತಾ ಇಲ್ಲ. ಲೋಕದಲ್ಲಿ ಇರುವುಗಳನ್ನ ನಂಬಿದಷ್ಟು, ಲೋಕನ ಪ್ರೀತಿ ಮಾಡಿದಷ್ಟು ದೇವ್ರನ್ನ ನಂಬುತ್ತಾ ಇಲ್ಲ, ದೇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ. ಇದೇ ಮನುಷ್ಯನ ಒಳಗಡೆ ಅಂಟಿಕೊಂಡಿರುವಂಥ ಹೃದಯದ ಒಳಗಿರುವಂಥ ಘೋರ ವ್ಯಾಧಿ. ಓಕೆ, ಮಗನಿ ಮಗಳೇ, ಸಹೋದರ ಸಹೋದರಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಒಂದು ಪ್ರಶ್ನೆ ನಿಮ್ಮ ಮುಂದೆ ನಾನು ಇಡ್ತೇನೆ. ಒಂದು ಪ್ರಶ್ನೆ, ದೇಶೋತ್ರ, ದೇವರನ್ನ ನಂಬುವಷ್ಟು ಮನುಷ್ಯ ನಂಬದೇ ಇರೋದೇ ಆ ಘೋರ ವ್ಯಾಧಿ. ದೇಶೋತ್ರ, ಮಗನಿ ಮಗಳೇ, ಸಹೋದರ ಸಹೋದರಿ, ಇವಾಗ ನಿಮ್ಮ ಗಂಡಂದಿರು ಅಥವಾ ನಿಮ್ಮ ಗಂಡ ಎಲ್ಲರನ್ನು ನಂಬುತ್ತಾನೆ, ಎಲ್ಲರ ಮಾತಿನ ಮೇಲೆ ವಿಶ್ವಾಸ ಇದೆ. ನಿಮ್ಮನ್ನೇ ನಂಬಲ್ಲ ಅಂದರೆ ನಿಮಗೇನು ಅನ್ನಿಸ್ತದೆ? ಅಯ್ಯೋ, ಎಂಥ ಪ್ರಶ್ನೆ ಕೇಳಿ ನೋಡ್ರಿ. ನಾನು ನಿಮಗೆ ಆನ್ಸರ್ ಹೇಳಕ್ಕೆ ಬರಲ್ಲ ನೋಡ್ರಿ. ಬೇರೆ ಎಲ್ಲರನ್ನು ನಂಬುತ್ತಾನೆ, ಬೇರೆ ಎಲ್ಲರ ಮಾತಿನ ಮೇಲೆ ವಿಶ್ವಾಸ ಇಡ್ತಾನೆ, ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಡಲ್ಲ ಅಂದರೆ ನಿಮಗೇನು ಅನ್ನಿಸ್ತದೆ? ನೋವಾಗುತ್ತೆ, ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಅದೇ ಥರ ಗಂಡು ಮಕ್ಕಳಿಗೆ ಕೇಳ್ತೀನಿ, ನಿಮ್ಮ ಹೆಂಡತಿ ಎಲ್ಲರನ್ನು ನಂಬುತ್ತಾಳೆ, ಎಲ್ಲರ ಮೇಲೆ ವಿಶ್ವಾಸ ಇಡ್ತಾಳೆ, ನಿಮ್ಮನ್ನೇ ನಂಬಲ್ಲ. ನಿಮಗೇನಾಗುತ್ತೆ? ದುಃಖ ಆಗುತ್ತೆ, ನೋವಾಗುತ್ತೆ. ನನ್ನ ಹೆಂಡತಿ ಎಲ್ಲರನ್ನೂ ನಂಬ್ತಾಳೆ, ನನ್ನ ಹೆಂಡತಿ ಎಲ್ಲರನ್ನೂ ವಿಶ್ವಾಸ ಮಾಡ್ತಾಳೆ, ಆದರೆ ನನ್ನೇ ನಂಬಲ್ಲ ಅಂತ ನಿಮಗೆ ನೋವಾಗುತ್ತೆ, ದುಃಖ ಆಗುತ್ತೆ. ಅದೇ ಥರ ಲೋಕದಲ್ಲಿ ಇವುಗಳನ್ನೆಲ್ಲ ನಾವು ನಂಬುತ್ತೇವೆ, ಎಲ್ಲ ನಾವು ಪ್ರೀತಿ ಮಾಡ್ತೇವೆ. ಆದರೆ ದೇವ್ರನ್ನ ನಾವು ನಂಬಿಲ್ಲ ಅಂದರೆ ದೇವರಿಗೆ ದುಃಖ ಆಗುತ್ತಾ ಇಲ್ವಾ? ಒಂದು ಸಾರ ಆಲೋಚನೆ ಮಾಡಿರಿ, ಆಗುತ್ತಾ ಇಲ್ವಾ? ನಾವು ಎಲ್ಲನ ನಂಬಿ ನಾವು ದೇವ್ರನ್ನೇ ನಂಬಲಿಲ್ಲ ಅಂದರೆ ದೇವರಿಗೆ ನೋವಾಗುತ್ತೆ, ದೇವರಿಗೆ ದುಃಖ ಆಗುತ್ತೆ, ದೇವರಿಗೆ ಬಾಧೆ ಆಗುತ್ತೆ.
ಅದಕ್ಕೆ ಯೆರೆಮೀಯನು ಬರೆದ ಪುಸ್ತಕ 17:5 ಮತ್ತೆ ಆ ವಾಕ್ಯ ಜ್ಞಾಪಕ ಮಾಡ್ತೇನೆ. ಈಗ ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನ ತಮ್ಮ ಭುಜ ಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವಂಥ ಮನಸ್ಸುಳ್ಳವನು ಯಾರಂತವನು? ಶಾಪಗ್ರಸ್ತನು. ಹಾಗಾದರೆ ಇವಾಗ ಇನ್ನೊಂದು ಪ್ರಶ್ನೆ ನಿಮಗೆ ಬರ್ತದೆ, ಹಾಗಾದರೆ ಮನುಷ್ಯರನ್ನ ನಂಬಬಾರ್ದಾ? ಮನುಷ್ಯರ ಮೇಲೆ ಭರವಸೆ ಇಡಬಾರ್ದಾ? ಹಾಗಾದರೆ ಯಾರ ಜೊತೆ ನಾವು ಚೆನ್ನಾಗಿರಬಾರ್ದಾ? ಯಾರ ಜೊತೆ ಐಕ್ಯವಾಗಿರಬಾರ್ದಾ? ಮನುಷ್ಯರ ಜೊತೆ ಸ್ನೇಹ ಮಾಡಬಾರ್ದಾ? ಫ್ರೆಂಡ್ಸ್ ಜೊತೆ ಸ್ನೇಹ ಮಾಡಬಾರ್ದಾ? ಯಾರ ಜೊತೆ ಸ್ನೇಹ ಮಾಡಬಾರ್ದಾ? ಯಾರನ್ನು ನಂಬಬಾರ್ದಾ ಅಂತ ಒಂದು ಪ್ರಶ್ನೆ ನಿಮಗೆ ಬರ್ತದೆ. ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮನುಷ್ಯರ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಆದರೆ ಕೇವಲ ಮನುಷ್ಯರ ಮೇಲೆ ಮಾತ್ರ ಭರವಸೆ ಇಟ್ಟು ದೇವ್ರನ್ನ ತಿರಸ್ಕಾರ ಮಾಡ್ತೀರಿ ನೋಡ್ರಿ, ದೇವ್ರನ್ನ ಅಲಕ್ಷ್ಯ ಮಾಡ್ತೀರಿ ನೋಡ್ರಿ, ಅದು ಶಾಪ. ಹಣದ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಆಸ್ತಿ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಆದರೆ ಕೇವಲ ಆಸ್ತಿ ಮೇಲೆ ಮಾತ್ರ ಭರವಸೆ ಇಟ್ಟು, ಹಣದ ಮೇಲೆ ಮಾತ್ರ ಭರವಸೆ ಇಟ್ಟು ದೇವ್ರನ್ನ ತಿರಸ್ಕಾರ ಮಾಡ್ತೀರಿ ನೋಡ್ರಿ, ದೇವ್ರನ್ನ ಮರ್ತೋಗ್ತೀರಿ ನೋಡ್ರಿ, ದೇವ್ರನ್ನ ಅಲಕ್ಷ್ಯ ಮಾಡ್ತೀರಿ ನೋಡ್ರಿ, ಅದು ಶಾಪ. ಅದೇ ರೀತಿಯಾಗಿ ಬಿಸ್ನೆಸ್ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಆದರೆ ಕೇವಲ ಬಿಸ್ನೆಸ್ ಮೇಲೆ ಮಾತ್ರ ಭರವಸೆ ಇಟ್ಟು ದೇವ್ರನ್ನ ಅಲಕ್ಷ್ಯ ಮಾಡ್ತೀರಿ ನೋಡ್ರಿ, ದೇವ್ರನ್ನ ಮರ್ತೋಗ್ತೀರಿ ನೋಡ್ರಿ, ದೇವ್ರನ್ನ ತೊರಿತೀರಿ ನೋಡ್ರಿ, ಅದು ಶಾಪ. ಪೊಲಿಟಿಕ್ಸ್ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಆದರೆ ಪೊಲಿಟಿಕ್ಸ್ ಮೇಲೆ ಭರವಸೆ ಇಟ್ಟು, ರಾಜಕೀಯ ವ್ಯಕ್ತಿಗಳ ಮೇಲೆ ಭರವಸೆ ಇಟ್ಟು ದೇವ್ರನ್ನ ಮರ್ತೋಗ್ತೀರಿ ನೋಡ್ರಿ, ದೇವ್ರನ್ನ ಅಲಕ್ಷ್ಯ ಮಾಡ್ತೀರಿ ನೋಡ್ರಿ, ದೇವ್ರನ್ನ ಕೈ ಬಿಡ್ತೀರಿ ನೋಡ್ರಿ, ಅದು ಶಾಪ. ಉದ್ಯೋಗದ ಮೇಲೆ ಭರವಸೆ ಇಡೋದು, ಸಂಬಳದ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಆದರೆ ಸಂಬಳದ ಮೇಲೆ ಭರವಸೆ ಇಟ್ಟು, ಉದ್ಯೋಗದ ಮೇಲೆ ಭರವಸೆ ಇಟ್ಟು ದೇವ್ರನ್ನ ಮರ್ತೋಗ್ತಿ ನೋಡು, ದೇವ್ರನ್ನ ಅಲಕ್ಷ್ಯ ಮಾಡ್ತೀವಿ ನೋಡು, ದೇವ್ರನ್ನ ತೊರೆದು ಬಿಡ್ತೀವಿ ನೋಡು, ಅದು ಶಾಪ. ಡಾಕ್ಟರ್ಗಳ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಆಸ್ಪತ್ರೆಗಳ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಆದರೆ ಕೇವಲ ಡಾಕ್ಟರ್ಗಳ ಮೇಲೆ ಮಾತ್ರ ಭರವಸೆ ಇಟ್ಟು, ಆಸ್ಪತ್ರೆಗಳ ಮೇಲೆ ಮಾತ್ರ ಭರವಸೆ ಇಟ್ಟು ದೇವ್ರನ್ನ ತೊರೆದು ಬಿಡ್ತೀವಿ ನೋಡು, ದೇವ್ರನ್ನ ಅಲಕ್ಷ್ಯ ಮಾಡ್ತೀವಿ ನೋಡು, ದೇವ್ರನ್ನ ಮರ್ತೋಗ್ತೀವಿ ನೋಡು, ಅದು ಶಾಪ. ಕೇವಲ ಸೈನ್ಸ್ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಸೈಂಟಿಸ್ಟ್ಗಳ ಮೇಲೆ ಭರವಸೆ ಇಡೋದು ಶಾಪ ಅಲ್ಲ, ಆದರೆ ಬರೀ ಸೈನ್ಸ್ನ ಮೇಲೆ ಭರವಸೆ ಇಟ್ಟು, ಬರೀ ಸೈಂಟಿಸ್ಟ್ಗಳ ಮೇಲೆ ಭರವಸೆ ಇಟ್ಟು ದೇವ್ರನ್ನ ಅಲಕ್ಷ್ಯ ಮಾಡ್ತೀವಿ ನೋಡು, ದೇವ್ರನ್ನ ಮರ್ತೋಗ್ತೀವಿ ನೋಡು, ದೇವ್ರನ್ನ ತೊರೆದು ಬಿಡ್ತೀವಿ ನೋಡ್ರಿ, ಅದು ಶಾಪ. ಯೆರೆಮೀಯನು ಬರೆದ ಪುಸ್ತಕ 17:5 ಹೇಳ್ತದೆ, ಮಾನವ ಮಾತ್ರದಲ್ಲಿ ಭರವಸೆ ಇಟ್ಟು ನರ ಜನ್ಮದವ್ರನ್ನ ತಮ್ಮ ಭುಜ ಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಯಾರು ನಮ್ಮ ಭರವಸೆ, ಯಾರು ನಮ್ಮ ಮನುಷ್ಯರನ್ನ ನಂಬೋದು ಶಾಪ ಅಲ್ಲ, ಆದರೆ ಮನುಷ್ಯರ ಮೇಲೇ ಭರವಸೆ ಇಟ್ಟು ದೇವರನ್ನ ಅಲಕ್ಷ್ಯ ಮಾಡೋದು ಶಾಪ. ಒಂದು ಹಾಡು ನನ್ನ ನೆನಪು ಬರ್ತಾ ಇದೆ, ಆ ಹಾಡನ್ನು ಹಾಡಿ ಮುಂದೆ ಹೋಗೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಮನುಷ್ಯರ ನಂಬಬೇಡ, ಬರೀ ಉಸಿರೇ ಓ ಅಣ್ಣ, ಉಸಿರು ನಿಂತರೆ ಹೋಗ್ತಾರ ಅವರು 3-6 ನೆಲಕ್ಕ, ಉಸಿರು ನಿಂತರೆ ಹೋಗ್ತಾರ ಅವರು 3-6 ನೆಲಕ್ಕ, ಮನುಷ್ಯರ ನಂಬಬೇಡ. 10 ಮಂದಿ ರೋಗಿಗಳು ಗುರುವೇ ಎಂದು ಕೂಗಿದರು, ಕರುಣೆಯ ದೇವರು ರೋಗ ಸ್ವಸ್ಥ ಮಾಡಿದರು. 10 ಮಂದಿಯಲ್ಲಿ 9 ಜನರು ಮರೆತು ಹೋದರಂದು. ಯೇಸು ಸ್ವಾಮಿ ಹತ್ರ 10 ಜನ ಕುಷ್ಠರೋಗಿಗಳು ಬಂದರು. ಅಯ್ಯಾ ನಮ್ಮನ್ನು ಕರುಣಿಸಯ್ಯ, ಅಯ್ಯಾ ನಮ್ಮನ್ನು ವಾಸಿ ಮಾಡಯ್ಯ, ಅಯ್ಯಾ ನಮ್ಮನ್ನು ಸ್ವಸ್ಥಪಡಿಸಯ್ಯ. ದೇವರು ಕನಿಕರಪಟ್ಟು ಎಲ್ಲರನ್ನು ಸ್ವಸ್ಥ ಮಾಡಿದನು. 10 ಜನನು ಸ್ವಸ್ಥ ಮಾಡಿದನು. 10 ಜನನ ಗುಣ ಆದರು, 10 ಜನನ ವಾಸಿ ಆದರು. 10 ಜನ ವಾಸಿ ಆದ ಮೇಲೆ
ದೇವರ ಹತ್ರ ಬಂದು ದೇವರಿಗೆ ಅಡ್ಡ ಬಿದ್ದದ್ದು, ದೇವರಿಗೆ ಉಪಕಾರ ಮಾಡಿದ ಜನ ಗೊತ್ತಾ? ಒಬ್ಬನೇ. 10 ಮಂದಿಯಲ್ಲಿ 9 ಜನರು ಮರೆತು ಹೋದರಂದು ಮನುಷ್ಯರ ನಂಬಬ್ಯಾಡ. ದೇವರಿಗೆ ಸ್ತೋತ್ರ. ಮಗನಿ ಮಗಳೇ, ಸೋದರ ಸೋದರಿ, ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಮನುಷ್ಯರ ಮೇಲೆ ನಂಬಿಕೆ ಇಡೋದಕ್ಕಿಂತ, ರಾಜರುಗಳ ಮೇಲೆ ನಂಬಿಕೆ ಇಡೋದಕ್ಕಿಂತ, ಅಶ್ವ ಬಲಗಳ ಮೇಲೆ ನಂಬಿಕೆ ಇಡೋದಕ್ಕಿಂತ, ರಥ ಬಲಗಳ ಮೇಲೆ ನಂಬಿಕೆ ಇಡೋದಕ್ಕಿಂತ, ತೋಳು ಬಲಗಳ ಮೇಲೆ ನಂಬಿಕೆ ಇಡೋದಕ್ಕಿಂತ ದಾವೀದನು ಹೇಳ್ತಾನೆ, ನಾನಾದರೂ ಸೇನಾಧೀಶ್ವರನಾದ ಯೆಹೋವನಲ್ಲೇ ಭರವಸೆ ಇಡುತ್ತೇನೆ. ಮನುಷ್ಯರ ಮೇಲೆ ನಂಬಿಕೆ ಇಡೋದಕ್ಕಿಂತ ದೇವ್ರ ಮೇಲೆ ನಂಬಿಕೆ ಇಡೋದು. ಹಂಗಂದ್ರೆ ನೀನು ಮನುಷ್ಯರ ಜೊತೆಗಿರ್ಬೇಡ, ಮೇಲೆ ಹೋಗಂತಾರೆ. ಮನುಷ್ಯರ ಜೊತೆಗೆ ಭಾಳಕ್ಕೆ ಇಷ್ಟ ಇಲ್ಲ ಅಂದರೆ ಮ್ಯಾಕ್ ಹೋಗಂತಾರೆ. ಮನುಷ್ಯರ ಜೊತೆಗೆ ಜೀವಿಸೋದು ಶಾಪ ಅಲ್ಲ, ಕೇವಲ ಮನುಷ್ಯರ ಮೇಲೆ ಭರವಸೆ ಇಟ್ಟು ದೇವರನ್ನ ಅಲಕ್ಷ್ಯ ಮಾಡೋದು ಶಾಪ. ಭಾಳ ಜನ ಹಂಗೆ ಮಾಡ್ತಾರೆ. ರಾಜಕೀಯ ವ್ಯಕ್ತಿಗಳ ಮೇಲೆ ಭರವಸೆ ಇಟ್ಟು, ಹಣದ ಮೇಲೆ ಭರವಸೆ ಇಟ್ಟು, ಆಸ್ತಿ ಮೇಲೆ ಭರವಸೆ ಇಟ್ಟು, ತೋಳ್ಬಲ ಭುಜದ ಮೇಲೆ ಭರವಸೆ ಇಟ್ಟು, ಐಶ್ವರ್ಯದ ಮೇಲೆ ಭರವಸೆ ಇಟ್ಟು ದೇವರನ್ನ ಅಲಕ್ಷ್ಯ ಮಾಡ್ತಾರಲ್ಲ, ಅದು ಶಾಪ. ಓಕೆ, ಮುಂದೆ ಹೋಗೋಣ. ಒಂದು ಸಾರಿ ಈ ಸರ್ಕಸ್ ಮಾಡ್ತಾನೆ ಗೊತ್ತಾ ವ್ಯಕ್ತಿ? ಸರ್ಕಸ್ ಮಾಡ್ತಾರೆ ನೋಡ್ರಿ, ಈ ಹಗ್ಗದ ಮೇಲೆ ನಡೆಯೋದು ಎಲ್ಲ ಮಾಡ್ತಾರೆ. ಒಂದು ಸಾರಿ ಒಂದು ನದಿ ಇತ್ತು. ನದಿ ಹತ್ರ ಅಷ್ಟು ದೂರದಲ್ಲಿ, ಒಂದು 200 ಮೀಟ್ರ್ ದೂರದಲ್ಲಿ, ಆ ಕಡೆ ಒಂದು ಬ್ರಿಡ್ಜು, ಈ ಕಡೆ ಒಂದು ಬ್ರಿಡ್ಜ್ ಇತ್ತು. ಕೆಳಗಡೆ ಒಂದು ದೊಡ್ಡ ನದಿ ಹರಿತಾ ಇತ್ತು. ಒಬ್ಬ ಸರ್ಕಸ್ ಮಾಡುವಂಥ ವ್ಯಕ್ತಿ ಆ ಬ್ರಿಡ್ಜ್ಗೂ ಈ ಬ್ರಿಡ್ಜ್ಗೂ, ಆ ಬ್ರಿಡ್ಜ್ ಕಂಬಿಗೂ ಈ ಬ್ರಿಡ್ಜ್ ಕಂಬಿಗೂ ಒಂದು ಹಗ್ಗ ಕಟ್ತಾನೆ. ಹಗ್ಗ ಕಟ್ಟಿ ಆ ಹಗ್ಗದ ಮೇಲೆ ಒಬ್ಬನೇ ನಡ್ಕೊಂಬರ್ತಾನೆ. ಅಲ್ಲಿ ಆ ಸಮುದ್ರ, ಆ ನದಿ ಹತ್ರ ಬಂದಿರುವಂಥ ಎಲ್ಲ ಜನ ಇವು ನೋಡಿ ಆಶ್ಚರ್ಯ ಪಡ್ತಾರೆ. ಇಷ್ಟು ಚಿಕ್ಕ ಹಗ್ಗದ ಮೇಲೆ ಕೆಳಗಡೆ ನದಿ ಹರಿತಾ ಇದೆ, ದೊಡ್ಡ ನದಿ ಹರಿತಾ ಇದೆ. ಒಂದು ವೇಳೆ ಏನಾದರೂ ಮಿಸ್ ಆದರೆ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಅಬ್ಬ ಹೆಂಗೆ ನಡೀತಾ ಇದ್ದಾನೆ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಅವನು ಆ ಕಡೆ ಒಂದು ಸಾರಿ, ಈ ಕಡೆ ಒಂದು ಸಾರಿ, ಆ ಕಡೆ ಒಂದು ಸಾರಿ, ಈ ಕಡೆ ಒಂದು ಸಾರಿ ನಡೀತಾನೆ. ನಡೆದಾಗ ಎಲ್ಲರೂ ಚಪ್ಪಾಳೆ ತಟ್ಟಿ ಸೀಟಿ ಹಾಕ್ತಾರೆ. ಅವಾಗಂತಾನೆ, ಇಷ್ಟತ್ರ ಒಬ್ಬನೇ ನಡೆದೀನಿ, ಈಗ ನೋಡ್ರಿ ಇನ್ನೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೆಂಡ್ತಿನ ಹೆಗಲ ಮೇಲೆ ಕುಂದಿಸ್ಕೊಂಡು ಏನು ಮಾಡ್ತಾನೆ, ಹಗ್ಗದ ಮೇಲೆ ನಡ್ಕೊಂಡು ಹೋಗ್ತಾನೆ. ಈ ಕಡೆ ಒಂದು ಸಾರಿ ಹೋಗಿದ್ದಾನೆ, ಆ ಕಡೆ ಒಂದು ಸಾರಿ ಹೋಗಿದ್ದಾನೆ. ಜನ ಆಶ್ಚರ್ಯ ಪಟ್ಟಿದ್ದಾರೆ, ಸಿಳ್ಳೆ ಹೊಡಿತಾ ಇದ್ದಾರೆ, ಚಪ್ಪಾಳೆ ಹೊಡಿತಾರೆ, ವಾವ್ ಸೂಪರ್ ವಂಡರ್ಫುಲ್ ಅಂತ ಇದ್ದಾರೆ. ಹಿಂಗೊಂದು ಸಾರಿ, ಹಂಗೊಂದು ಸಾರಿ, ಒಂದು 4-5 ಸಾರಿ ತಿರುಗಾಡಿದ್ದಾನೆ ಹೆಂಡ್ತಿನ ಹೆಗಲ ಮೇಲೆ ಕುಂದಿಸ್ಕೊಂಡು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ದಾರೆ. ಮತ್ತೆ ವಾಪಸ್ ಬಂದು ಹೇಳ್ತಾನೆ, ಈಗ ಹೆಂಡ್ತಿನಿಂದ ಕುಂದಿಸ್ಕೊಂಡಿದ್ದೀನಿ, ಈ ಕಡೆ ಭುಜದ ಮೇಲೆ ನನ್ನ ಮಗನ್ನು ಕುಂದಿಸ್ಕೊಂಡು, ಒಂದು ಕಡೆ ಹೆಂಡ್ತಿನ, ಇನ್ನೊಂದು ಕಡೆ ನನ್ನ ಮಗನ್ನು ಕುಂದಿಸ್ಕೊಂಡು ಈ ಹಗ್ಗದ ಮೇಲೆ ನಡೀತಾನೆ ಅಂತ ಹೇಳಿದ್ದಾನೆ. ಆವಾಗ ಏನು ಮಾಡಿದಾನೆ ಅಂದರೆ, ಒಂದು ಸೈಡ್ ಹೆಂಡ್ತಿನ, ಇನ್ನೊಂದು ಭುಜದ ಮೇಲೆ ಮಗನ್ನು ಕುಂದಿಸ್ಕೊಂಡು ಆ ಹಗ್ಗದ ಮೇಲೆ ನಡೆದಿದ್ದಾನೆ. ಒಂದು ಸಾರಿ ಆ ಕಡೆ, ಒಂದು ಸಾರಿ ಈ ಕಡೆ. ಏನಾದರೂ ಮಿಸ್ ಆಯಿತಾ ಅವನು ಕೆಳಗಡೆ ಬಿದ್ದೋಗ್ತಾನೆ, ಹೆಂಡ್ತಿ ಬಿದ್ದೋಗ್ತಾಳೆ, ಸಮುದ್ರ ಮಗ ಕೂಡ ಬಿದ್ದೋಗ್ತಾನೆ, ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕೂಡ ಭಯಪಡ್ದಂಗೆ ಆ ಹಗ್ಗದ ಮೇಲೆ ನಡೆದಿದ್ದಾನೆ. ಈಗ ಅವರಿಬ್ಬರನ್ನ ಇಳಿಸಿ ಕೊನೆ ಸಾರಿ ಹೇಳ್ತಾನೆ, ಈಗ ನೋಡ್ರಿ ನಾನು ಇಷ್ಟೊತ್ತು ನಿಧಾನವಾಗಿ ನಡೆದಿದ್ದೀನಿ, ಈಗ ಹಗ್ಗದ ಮೇಲೆ ಜೋರಾಗಿ ಓಡ್ತೀನಿ ಅಂದಾನ. ಅಯ್ಯೋ ಯಾಕೆ ಹಿಂಗೆ ಮಾಡ್ತಾನಪ್ಪ ಈತ ಅಂದ್ಕೊಂಡಾರ. ಇಲ್ಲ ನಾನು ಮಾಡಿ ತೋರಿಸ್ತೀನಿ ಅಂದಿದ್ದಾನೆ. ಏನು ಮಾಡೋಣ ಗೊತ್ತಾ, ಹಗ್ಗದ ಮೇಲೆ ಜೋರಾಗಿ ಓಡಕ್ಕೆ ಶುರು ಮಾಡಿದ್ದಾನೆ. ಒಂದು ಸಾರಿ ಆ ಕಡೆ, ಒಂದು ಸಾರಿ ಈ ಕಡೆ ಓಡಿದ್ದಾನೆ. ಎಲ್ಲರೂ ಶಾಕ್ ಆಗಿ ಚಪ್ಪಾಳೆ ತಟ್ಟಿದ್ದಾರೆ. ಆಗ ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲಿ 10,000 ಜನ ಬಂದಿದ್ದಾರೆ ನೋಡಕ್ಕೆ. ಅವನೊಂದು ಪ್ರಶ್ನೆ ಕೇಳ್ತಾನೆ, ನಾನು ಹಗ್ಗದ ಮೇಲೆ ಬಿದ್ದೋಗ್ದಂಗೆ ಕೆಳಗಡೆ ಬಿದ್ದೋಗ್ದಂಗೆ, ಆ ನದಿಯಲ್ಲಿ ಬಿದ್ದೋಗ್ದಂಗೆ ನಾನು ಹಗ್ಗದ ಮೇಲೆ ನಡೀತೇನಂತ ಎಷ್ಟು ಜನ ನಂಬ್ತೀನಿ ಅಂತ ಕೇಳೋಣ. ಅಲ್ಲಿರುವಂಥ 10,000 ಜನ ಅಯ್ಯ ನಾನು ನಂಬ್ತೀನಿ ಅಂತ ಕೈ ಎತ್ತಿದ್ದಾರೆ. ನಾನು ನಂಬ್ತೀನಿ ಅಂತ ಕೈ ಎತ್ತ. ನಂಬದೇನು ಸಾರ್, ನಮ್ಮ ಕಣ್ಣಿನ ಮುಂದೆನೇ ಈಗ 10 ಸಾರಿ ಆ ಕಡೆ ಈ ಕಡೆ ಅಡ್ಡಾಡಿಯಾ, ಒಬ್ಬನೇ ಅಡ್ಡಾಡಿಯಾ, ಹೆಂಡ್ತಿನ ಹೊತ್ಕೊಂಡು ಅಡ್ಡಾಡಿಯಾ, ಮಗನ ಹೊತ್ಕೊಂಡು ಅಡ್ಡಾಡಿದ್ಯಾ, ಜೋರಾಗಿ ಓಡಿದ್ಯಾ. ನಾವು ಇಷ್ಟೊತ್ತು ಕಣ್ಣಾರೆ 10 ಸಾರಿ ನೋಡಿದ್ದೀವಿ. ಎಂಥ ಕಾರಣಕ್ಕೂ ನೀನು ಕೆಳಗಡೆ ಬಿದ್ದೋಗಲ್ಲ ಸಾರ್, ನೀನು ಅಷ್ಟು ಪರ್ಫೆಕ್ಟಾಗಿ ನಡೀತೀವಿ ಸಾರ್, ನೀನು ಬಿದ್ದೋಗ್ದಂಗೆ ಹಗ್ಗದ ಮೇಲೆ ನಡೀತಿ ಅಂತ ನಾವು ನಂಬುತ್ತೀವಿ ಸಾರ್ ಅಂದಾರ. ಹೌದಾ, ನಂಬುತ್ತೀರಾ? ಗ್ಯಾರಂಟಿ ನಂಬುತ್ತೀವಿ ಸಾರ್ ಅಂದಾರ. ಹಾಗಾದ್ರೆ ನೀವು ನಾನು ಹಗ್ಗದ ಮೇಲೆ ನಡೀತೀನಂತ ನಿಮಗೆ ನಂಬಿಕಿದ್ರೆ ನಿಮ್ಮಲ್ಲಿ ಯಾರಾದರೂ ಬನ್ನಿರಿ, ನಾನು ನಿಮ್ಮನ್ನ ಹೆಗಲ ಮೇಲೆ ಹಚ್ಕೊಂಡು ಹಗ್ಗದ ಮೇಲೆ ನಡೀತೀನಿ ಅಂದಾನ. ಅಷ್ಟೊತ್ತು ನಂಬ್ತೀವಿ ಸಾರ್ ಅಂದವರು ಎಲ್ಲರೂ ಕೈ ಕೆಳಗಿಳಿಸಾರ.
ನಾನು ಬರಲ್ಲ ಅಂತಾರ. ಕಣ್ಣಾರೆ ಅವನ ಹಗ್ಗದ ಮೇಲೆ ನಡೆಯೋದು ನೋಡಿದ್ರು, ಕಣ್ಣಾರೆ ನೋಡಿದ್ರು, 10 ಸಾರಿ ಅಡ್ಡಾಡಿ ನೋಡಿದ್ರು, ಹೆಂಡ್ತಿನ ಒತ್ಕೊಂಡು ನಡೆದದ್ದು ನೋಡಿದ್ರು, ಮಗನ ಒತ್ಕೊಂಡು ನಡೆದದ್ದು ನೋಡಿದ್ರು. ಅವ್ರ ಒಳಗಡೆ ಯಾವುದೋ ಒಂದು ಮೂಲೆಯಲ್ಲಿ ಹೃದಯದಲ್ಲಿ ಒಂದು ವೇಳೆ ಬಿದ್ದೋದ್ರೆ ಆ ಅಪನಂಬಿಕೆ ಇರೋದ್ರಿಂದ ಅವ್ರೇನು ಮಾಡಲಿಲ್ಲ, ಹಗ್ಗದ ಮೇಲೆ ನಡೆಯೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಇವತ್ತು ಕೂಡ ಎಷ್ಟೋ ಜನ ದೇವರು ಅದ್ಭುತ ಮಾಡೋಕ್ಕೆ ರೆಡಿ ಇದ್ದಾನೆ, ದೇವರು ನಿನ್ನ ಸ್ವಸ್ಥ ಮಾಡೋಕ್ಕೆ ರೆಡಿ ಇದ್ದಾನೆ, ದೇವರು ನಿನ್ನ ಆಶೀರ್ವಾದ ಮಾಡೋಕ್ಕೆ ರೆಡಿ ಇದ್ದಾನೆ. ಯಾವುದೋ ಒಂದು ಹೃದಯದಲ್ಲಿ, ನಿನ್ನ ಹೃದಯದ ಒಳಗಡೆ ಯಾವುದೋ ಒಂದು ಮೂಲೆಯಲ್ಲಿ ಇದು ಆಗಲ್ಲ, ಇದು ಜರಗಲ್ಲ, ಇದು ನಡೆಯಲ್ಲ ಅನ್ನುವಂಥ ಅಪನಂಬಿಕೆ ಇರೋದಕ್ಕೆ ನೀನು ಅದ್ಭುತ ನೋಡೋಕ್ಕಾಗ್ತಾ ಇಲ್ಲ, ನೀನು ದೇವರ ಹತ್ರ ಆಶೀರ್ವಾದ ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು ಮಾತು ಹೇಳ್ತೀನಿ, ಇವತ್ತು ನರ ಜನ್ಮದವ್ರನ್ನ ಪಕ್ಕಕ್ಕಿಟ್ಟು, ಅಧಿಕಾರಿಗಳನ್ನ ಪಕ್ಕಕ್ಕಿಟ್ಟು, ಪೊಲಿಟಿಕ್ಸ್ ವ್ಯಕ್ತಿಗಳನ್ನ ಪಕ್ಕಕ್ಕಿಟ್ಟು ಪೂರ್ಣ ಮನಸ್ಸಿನಿಂದ ದೇವ್ರ ಮೇಲೆ ನಂಬಿಕೆ ಇಡೋದಾದರೆ ಇವತ್ತು ನನ್ನ ದೇವರು ನಿಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಆಮೇನ್. ಮಗನ ಸೋದರ ಚೆನ್ನಾಗಿ ಕೇಳ್ರಿ. ಭಾಳ ಜನ ಈ ಬಸ್ ಹೊಡೆಯುವಂಥ ಡ್ರೈವರ್ಗಳನ್ನ ನಂಬಿ, ಕಾರು ಹೊಡೆಯುವಂಥ ಡ್ರೈವರ್ಗಳನ್ನ ನಂಬಿ, ಬಸ್ಸು, ಕಾರು, ರೈಲು, ಟ್ಯಾಕ್ಸಿ, ಆಟೋ, ಲಾರಿಗಳನ್ನು ಓಡಿಸುವಂಥ ಡ್ರೈವರ್ಗಳನ್ನ ನಂಬಿ ಬಸ್ಸಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಕುಡುಕು ಡ್ರೈವರ್ಗಳನ್ನ ನಂಬಿ ಬಸ್ಸಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಆದರೆ ಎಷ್ಟೋ ಜನ ದೇವ್ರ ಮೇಲೆ ನಂಬಿಕಿಟ್ಟು ನಿದ್ರೆ ಮಾಡಲ್ಲ. ಬಸ್ಸಲ್ಲಿ ರಾತ್ರಿ ಹಿಂಗೆ ಎದ್ದುಕೊಂಡೇ ಬರ್ತೀಯ, ಮಕ್ಕೊಂಡು ಬರ್ತೀರ, ಯಾರಿಗೊತ್ತು ಅವನು ಕುಡಿದು ಹೊಡಿತಾ ಇದ್ದಾನೆ, ಹೆಂಗೆ ಹೊಡಿತಾನೆ ಗೊತ್ತಿಲ್ಲ. ಆ ಕುಡುಕು ಡ್ರೈವರ್ ಮೇಲೆ, ಬಸ್ ಡ್ರೈವರ್ ಮೇಲೆ ನಂಬಿಕೆ ಇದೆ, ಆ ಕಾರ್ ಡ್ರೈವರ್ ಮೇಲೆ ನಂಬಿಕೆಟ್ಟು ಆರಾಮಾಗಿ ನಿದ್ರೆ ಮಾಡ್ಕೊಂಬರ್ತೀವಿ. ಆದರೆ ದೇವ್ರ ಮೇಲೆ ನಂಬಿಕೆಟ್ಟು ಎಷ್ಟೋ ಜನ ನಿದ್ರೆ ಮಾಡಲ್ಲ. ದಾವೀದ ಒಂದು ಮಾತು ಹೇಳ್ತಾನೆ, ನಾನು ಮಲಗಿಕೊಂಡ ಕೂಡಲೇ ಸುಖವಾಗಿ ನಿದ್ರೆ ಮಾಡ್ತೀನಿ. ಒಂದು ಮಾತು ಹೇಳ, ಸುಖವಾದಂಥ ನಿದ್ರೆ ಯಾರಿಗೆ ಗೊತ್ತಾ ಸಿಗೋದು? ಯಾರಿಗೆ ದೇವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆಯೋ, ಯಾರಿಗೆ ದೇವ್ರ ಮೇಲೆ ಸಂಪೂರ್ಣವಾದ ಭರವಸೆ ಇದೆಯೋ, ಯಾರಿಗೆ ದೇವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆಯೋ, ಅವರಿಗೆ ದೇವರು ಸಂಪೂರ್ಣ ನಿದ್ರೆ ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಮಗನೇ ಸೋದರಿ, ಒಂದು ವಚನ ಓದ್ತೀನಿ, ಚೆನ್ನಾಗಿ ಕೇಳಿಸ್ಕೋಬೇಕು. ಒಂದು ವಚನ ಓದ್ತೀನಿ. ಯೆಶಾಯನ ಬರೆದ ಪ್ರವಾದನೆಯ ಗ್ರಂಥ 26ನೇ ಅಧ್ಯಾಯ 3ನೇ ವಚನ. ನನ್ನ ಜೊತೆ ಜೋರಾಗಿ ಹೇಳ್ರಿ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ. ದೇವರು ವಾಗ್ದಾನ ಮಾಡ್ತಾನೆ, ಯಾರಿಗೆ ಸ್ಥಿರಚಿತ್ತ ಇದೆಯೋ, ಯಾರಿಗೆ ಸ್ಥಿರವಾದ ಮನಸ್ಸಿದೆಯೋ, ಯಾರಿಗೆ ದೇವ್ರ ಮೇಲೆ ಸಂಪೂರ್ಣವಾದ ಭರವಸೆ ಇದೆಯೋ, ಅವರಿಗೆ ಶಾಂತಿ ಅನುಗ್ರಹಿಸ್ತೀನಿ ಅಂತಂದೇವ್ರು. ಅವರಿಗೆ ಶಾಂತಿ ಅನುಗ್ರಹಿಸ್ತೀನಿ ಅಂತಂದೇವ್ರು. ಶಾಂತಿ ಎಷ್ಟು ಇಂಪಾರ್ಟೆಂಟ್ ಗೊತ್ತಮ್ಮ ಸಹೋದರ, ಶಾಂತಿ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಯೇಸು ಮಾತಾಡ್ತಾರೆ, ಒಬ್ಬ ಮನುಷ್ಯ ಈ ಲೋಕ ಎಲ್ಲ ಸಂಪಾದನೆ ಮಾಡಿಕೊಂಡ್ರು ಅವನ ಆತ್ಮದಲ್ಲಿ ಶಾಂತಿ ಇಲ್ಲ ಅಂದರೆ, ಅವನ ಆತ್ಮದಲ್ಲಿ ಸಮಾಧಾನ ಇಲ್ಲ ಅಂದರೆ ಏನು ಪ್ರಯೋಜನ? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ ಏನು ಪ್ರಯೋಜನ? 10 ಎಕರೆ, 20 ಎಕರೆ, 30 ಎಕರೆ, 100 ಎಕರೆ, 1000 ಎಕರೆ ಜಮೀನು ಸಂಪಾದನೆ ಮಾಡಿದ್ರು ಏನು ಪ್ರಯೋಜನ? ನಿನ್ನ ಆತ್ಮದಲ್ಲಿ ಸಮಾಧಾನ ಇಲ್ಲ ಅಂದರೆ, ನಿನ್ನ ಆತ್ಮದಲ್ಲಿ ನೆಮ್ಮದಿ ಇಲ್ಲ ಅಂದರೆ, ನಿನ್ನ ಆತ್ಮದಲ್ಲಿ ಸಂತೋಷ ಇಲ್ಲ ಅಂದರೆ, ನೀನು ಎಷ್ಟು kg ಬಂಗಾರ ಹಾಕ್ಕೊಂಡ್ರೆ ಏನು ಪ್ರಯೋಜನ? ಬೆಳ್ಳಿಗಿಂತ, ಬಂಗಾರಕ್ಕಿಂತ, ಆಸ್ತಿಗಿಂತ, ಐಶ್ವರ್ಯಕ್ಕಿಂತ ದೊಡ್ಡ ಶ್ರೀಮಂತಿಕೆ ಯಾವುದಂದ್ರೆ ಹೃದಯದಲ್ಲಿ ಸಮಾಧಾನವಾಗಿ ಜೀವಿಸೋದು, ಹೃದಯದಲ್ಲಿ ಶಾಂತಿಯಿಂದ ಜೀವಿಸೋದು. ದೇವ್ರ ವಾಕ್ಯ ಹೇಳುತ್ತೆ, ಸ್ಥಿರ ಚಿತ್ತ ಯಾರಿಗಿರ್ತದೋ, ದೇವ್ರ ಮೇಲೆ ಯಾರು ಭರವಸೆ ಇಡ್ತಾರೋ ಅವರಿಗೆ ಶಾಂತಿ ಕೊಡ್ತೀನಿ ಅಂತ ವಾಕ್ಯ ಹೇಳುತ್ತೆ ಇಲ್ಲಿ. ಅದು ನಾನು ನೋಡಿದ್ದೇನು ಗೊತ್ತಾ? ಎಷ್ಟೋ ಜನ ದೇವ್ರು ನಂಬಿದ್ದಾರೆ, ಎಷ್ಟೋ ಜನ ದೇವ್ರ ಆಲಯಕ್ಕೆ ಬರ್ತಾರೆ, ಎಷ್ಟೋ ಜನ ದೇವ್ರ ವಾಕ್ಯ ಕೇಳ್ತಾರೆ,
ಹಳೆ ವಿಶ್ವಾಸಿಗಳು ನೋಡಿದ್ದೀನಿ, ಹೊಸ ವಿಶ್ವಾಸಿಗಳು ನೋಡಿದ್ದೀನಿ, 10 ವರ್ಷದಿಂದ ಆಲಯಕ್ಕೆ ಬರುವಂಥ ವಿಶ್ವಾಸಿಗಳು ನೋಡಿದ್ದೀನಿ. ಆದರೆ ಎಷ್ಟೋ ಜನ ಸೇವಕರನ್ನ ನೋಡಿದ್ದೀನಿ, ಸಭಾನಾಯಕರನ್ನ ನೋಡಿದ್ದೀನಿ, ವಿಶ್ವಾಸಿಗಳನ್ನ ನೋಡಿದ್ದೀನಿ. ಆದರೆ ಎಷ್ಟೋ ಜನ ದೇವ್ರು ನಂಬಿದ್ರು ಕೂಡ ಅವರಲ್ಲಿ ಇವತ್ತಿಗೂ ಶಾಂತಿ ಇಲ್ಲ ರೀ, ಸಮಾಧಾನ ಇಲ್ಲ ರೀ, ನೆಮ್ಮದಿನೇ ಇಲ್ಲ ರೀ, ಸಂತೋಷನೇ ಇಲ್ಲ ರೀ. ಪ್ರತಿದಿನ ಕಳವಳದಲ್ಲಿ ಜೀವಿಸ್ತಾ ಇದ್ದಾರೆ, ಪ್ರತಿದಿನ ಗಲಿಬಿಲಿಯಲ್ಲಿ ಜೀವಿಸ್ತಾ ಇದ್ದಾರೆ, ಪ್ರತಿದಿನ ಅಶಾಂತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಬೈಬಲ್ ವಾಕ್ಯ ಹೇಳ್ತದೆ, ದೇವರನ್ನ ಭರವಸೆ ಇಟ್ಟಿದ್ರೆ, ದೇವ್ರನ್ನ ನಂಬಿದ್ರೆ ಅವರಿಗೆ ಶಾಂತಿ ಇರ್ತದೆ. ಮತ್ತೆ ನೀನು ದೇವ್ರ ನಂಬಿದ್ರು ನಿನ್ನ ಹತ್ರ ಶಾಂತಿ ಇಲ್ಲ ಅಂದರೆ ಅರ್ಥ ಮಾಡ್ಕೊ, ನೀನು ಎಷ್ಟು ದೇವ್ರನ್ನ ನಂಬಿದೀಯಾ, ನೀನು ಎಷ್ಟು ದೇವ್ರ ಮೇಲೆ ಭರವಸೆ ಇಟ್ಟಿದೀಯಾ. ದೇವ್ರು ನಂಬಿದ್ರೆ ಏನಿರ್ಬೇಕು ನಮಗೆ ಹೇಳ್ರಿ? ಶಾಂತಿ ಇರಬೇಕು, ಸಮಾಧಾನ ಇರಬೇಕು, ನೆಮ್ಮದಿ ಇರಬೇಕು, ಆನಂದ ಇರಬೇಕು, ಖುಷಿಯಾಗಿರ್ಬೇಕು, ಹ್ಯಾಪಿ ಆಗಿರಬೇಕು. ಅದೇ ನಿನ್ನ ಹತ್ರ ಇಲ್ಲ. ನಿನಗಿಂತ ಅನ್ಯರೇ ವಾಸಿ, ನಿನಗಿಂತ ದೇವ್ರನ್ನ ತಿಳಿಯದವರೇ ವಾಸಿ. ಅವರಾದ್ರೂ ಲೋಕದಲ್ಲಿ ಎಂಜಾಯ್ ಮಾಡ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಇವತ್ತು ಸ್ಟೇಟಸ್ಸಲ್ಲಿ ಒಂದು ವಾಕ್ಯ ಹಾಕಿದ್ದೀನಿ, ಏನು ಗೊತ್ತಾ? ನಾನು ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ಅಂತ. ಆ ಶಾಂತಿಯನ್ನು, ನನ್ನರಿರುವಂಥ ಶಾಂತಿ ನಿಮಗೆ ಕೊಡ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಒಂದು ಮಾತು ಹೇಳ, ಯೇಸು ವಾಗ್ದಾನ ಮಾಡಿದಂಥ ಶಾಂತಿ ಭಾಳ ಜನರು ಇದುವರೆಗೆ ಸಿಕ್ಕೇ ಇಲ್ಲ. ಎಷ್ಟೋ ಜನ ಸೇವಕರಿಗೆ ಸಿಕ್ಕೇ ಇಲ್ಲ, ಎಷ್ಟೋ ಜನ ವಿಶ್ವಾಸಿಗಳಿಗೆ ಸಿಕ್ಕೇ ಇಲ್ಲ. ಹಳೆ ವಿಶ್ವಾಸಿಗಳಿಗೆ ಸಿಕ್ಕಿಲ್ಲ, ಹೊಸ ವಿಶ್ವಾಸಿಗಳಿಗೆ ಸಿಕ್ಕಿಲ್ಲ. ಕಾರಣ, ದೇವ್ರ ಮೇಲೆ ನೀನು ಸಂಪೂರ್ಣ ಭರವಸೆ ಇಟ್ಟಿಲ್ಲ. ಎಷ್ಟು ದೇವ್ರು ನಂಬಬೇಕು ಅಷ್ಟು ದೇವ್ರು ನಂಬ್ತಾ ಇಲ್ಲ. ಎಷ್ಟು ದೇವ್ರ ವಾಕ್ಯನ ನಂಬಬೇಕೋ ಅಷ್ಟು ದೇವ್ರ ವಾಕ್ಯ ನಂಬ್ತಾ ಇಲ್ಲ. ಎಷ್ಟು ದೇವ್ರ ಮೇಲೆ ಭರವಸೆ ಇಡಬೇಕೋ ಅಷ್ಟು ದೇವ್ರ ಮೇಲೆ ಭರವಸೆ ಇಟ್ಟಿಲ್ಲ ನೀನು. ಪರಿಪೂರ್ಣವಾದ ಭರವಸೆ ಇಲ್ಲ ನಿನಗಿನ್ನು, ಪರಿಪೂರ್ಣವಾದ ನಂಬಿಕೆ ಇಲ್ಲ ನಿನಗೆ. ನಂಬಿಕೆ ಕೊರತೆ, ಭರವಸೆ ಕೊರತೆ, ದೇವ್ರ ಮೇಲೆ ವಿಶ್ವಾಸದ ಕೊರತೆ ಇದೆ ನಿನಗೆ. ಅದಕ್ಕೆ ಆರೋಗ್ಯ ಇಲ್ಲ, ಸಮಾಧಾನ ಇಲ್ಲ, ನಿದ್ರೆ ಇಲ್ಲ, ಸಂತೋಷ ಇಲ್ಲ. ನಾನೊಂದು ಮಾತು ಹೇಳ್ತೀನಿ, ನಾವು ವಾಗ್ದಾನ ಪುತ್ರರು, ನೀವು ವಾಗ್ದಾನ ಪುತ್ರರು, ನೀವು ವಾಗ್ದಾನ ಪುತ್ರರು, ನೀವು ಆಶೀರ್ವದಿಸಲ್ಪಟ್ಟ ಜನ. ನಾನು ಆಶೀರ್ವದಿಸಲ್ಪಟ್ಟ ಸೇವಕನು, ಪಾಸ್ಟರ್ ಅವರು ಆಶೀರ್ವದಿಸಲ್ಪಟ್ಟ ಸೇವಕರು. ಈ ವಾಗ್ದಾನ ಆದಿಯಲ್ಲಿ ಬೀದಿಯಲ್ಲಿ ಹೋಗೋರಿಗಾಗಲ್ಲ ಇಟ್ಟಿದ್ದು, ಆತ ನಂಬಿದವರಿಗೆ ನಾನು ಶಾಂತಿ ಕೊಡ್ತೀನಿ ಅಂತ ದೇವ್ರು ವಾಗ್ದಾನ ಮಾಡಿದ್ದೇನೆ. ಆ ಶಾಂತಿ ದೇವ್ರ ಹತ್ರ ಬಂದು ದೇವ್ರು ನಂಬಿ ನಾವು ಹೊಂದಿಕೊಂಡಿಲ್ಲ ಅಂದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಇವತ್ತು ಒಂದು ಮಾತು ಹೇಳ್ತೀನಿ, ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ಮೇಲೆ ನೀನು ಭರವಸೆ ಇಡ್ಲಿಕ್ಕೆ ರೆಡಿ ಆದರೆ, ಅಯ್ಯ ನಾನು ನಿನ್ನ ನಂಬುತ್ತೀನಪ್ಪ, ಸಂಪೂರ್ಣವಾಗಿ ನಂಬುತ್ತೀನಪ್ಪ. ನೀನು ಶಾಂತಿ ಕೊಡ್ತೀಯ ಅಂತ ನಂಬುತ್ತೀನಪ್ಪ, ನೀನು ಸಮಾಧಾನ ಕೊಡ್ತೀಯ ಅಂತ ನಂಬುತ್ತೀನಪ್ಪ, ನೀನು ನಿದ್ರೆ ಕೊಡ್ತೀಯ ಅಂತ ನಂಬುತ್ತೀನಪ್ಪ, ನೀನು ಆರೋಗ್ಯ ಕೊಡ್ತೀಯ ಅಂತ ನಂಬುತ್ತೀನಪ್ಪ, ನೀನು ಒಳ್ಳೆ ಬಿಸ್ನೆಸ್ ಕೊಡ್ತೀಯ ಅಂತ ನಂಬುತ್ತೀನಪ್ಪ, ಸಾಲದಿಂದ ಹೊರಗೆ ತರ್ತೀಯ ಅಂತ ನಂಬುತ್ತೀನಪ್ಪ ಅಂತ ಪರಿಪೂರ್ಣವಾಗಿ ದೇವರನ್ನ ನಂಬಲಿಕ್ಕೆ ರೆಡಿ ಆದರೆ, ಇವತ್ತೇ ಕ್ರಿಸ್ತನು ವಾಗ್ದಾನ ಮಾಡಿದಂಥ ಆ ಶಾಂತಿ ನಿಮ್ಮ ಹೃದಯದಲ್ಲಿ ದೇವರು ಸುರಿಸ್ತಾ ಇದ್ದಾನೆ. ಯಾಕೆ ಇದುವರೆಗೂ ಶಾಂತಿ ಹೊಂದಿಕೊಳ್ಳಲಿಲ್ಲ? ಕೇಳ್ರಿ, ಪಕ್ಕದವ್ರು ಕೇಳ್ರಿ, ಯಾಕೆ ಇದುವರೆಗೂ ನಮಗೆ ಶಾಂತಿ ಸಿಗಲಿಲ್ಲ? ಆನ್ಸರ್ ಹೇಳ್ರಿ. ದೇವ್ರನ್ನ ನಂಬಬೇಕಾದಷ್ಟು ನೀನು ದೇವ್ರ ನಂಬಲಿಲ್ಲ ಅಂತೇಳಿ ವಾಪಸ್. ದೇವ್ರನ್ನ ನಂಬಬೇಕಾದಷ್ಟು ನೀನು ಇನ್ನೂ ದೇವ್ರ ನಂಬಲಿಲ್ಲ. ದೇವ್ರ ವಾಕ್ಯನ ನಂಬಬೇಕಾದಷ್ಟು ನೀನು ದೇವ್ರ ವಾಕ್ಯನ ನಂಬಲಿಲ್ಲ. ದೇವ್ರನ್ನ ಪ್ರೀತಿ ಮಾಡಬೇಕಾದಷ್ಟು ದೇವ್ರನ್ನ ಇನ್ನೂ ಪ್ರೀತಿ ಮಾಡಲಿಲ್ಲ. ಹೇಳ್ರಿ, ನಿಮಗೆ ನಂಬಿಕೆ ಕೊರತೆ ಇದೆ ಅಂತ ಹೇಳ್ರಿ, ನಿನಗೆ ವಿಶ್ವಾಸದ ಕೊರತೆ ಇದೆ ಅಂತ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ದಾವೀದನಿಗೆ ಯಾಕೆ ಶಾಂತಿ ಸಿಕ್ತು? ದಾವೀದನಿಗೆ ಯಾಕೆ ಸುಖಕರ ನಿದ್ರೆ ಸಿಕ್ತು? ದಾವೀದನಿಗೆ ಯಾಕೆ ಶತ್ರುಗಳ ಮೇಲೆ ಜಯ ಸಿಕ್ತು? ದಾವೀದನಿಗೆ ಯಾಕೆ ದೀರ್ಘಾಯುಷ್ಯ ಸಿಕ್ತು? ನನ್ನ ಭರವಸೆಯೂ, ದಾವೀದ ಹೇಳ್ತಾನೆ, ನನ್ನ ಭರವಸೆಯೂ ನೀನಲ್ಲವೋ, ನನ್ನ ನಿರೀಕ್ಷೆಯೂ
ನೀನೇ ಯೇಸುವೆ. ಹಂಗಿರಂಗೆ ನಿಜವಾಗಲೂ ದೇವ್ರು ನಿಮ್ಮ ಭರವಸೆನಾ? ನಿಜವಾಗಲೂ ದೇವ್ರು ನಿಮ್ಮ ನಿರೀಕ್ಷೆನಾ? ನಿಜವಾಗಲೂ ದೇವ್ರು ನಿಮ್ಮ ಭರವಸೆನಾ? ನಿಜವಾಗಲೂ ದೇವ್ರು ನಿಮ್ಮ ನಿರೀಕ್ಷೆನಾ? ಹಾಗಾದರೆ ಇವತ್ತು ಇಲ್ಲಿಂದ ಹೋಗುವಾಗ ಖಾಲಿ ಕೈಯಿಂದ ಹೋಗಲ್ಲ. ಆನ್ಲೈನಲ್ಲಿ ಬಂದವರು ಖಾಲಿ ಕೈಯಿಂದ ಹೋಗಲ್ಲ. ಬೆಂಗಳೂರು ಆರಾಧನೆಯಲ್ಲಿ ಬಂದವರು ಖಾಲಿ ಕೈಯಿಂದ ಹೋಗಲ್ಲ. ಶಾಂತಿ ಹೊಂದಿಕೊಂಡು, ಸಮಾಧಾನ ಹೊಂದಿಕೊಂಡು, ಆರೋಗ್ಯ ಹೊಂದಿಕೊಂಡು, ಸ್ವಸ್ಥತೆ ಹೊಂದಿಕೊಂಡು, ಬಿಡುಗಡೆ ಹೊಂದಿಕೊಂಡು, ಸೌಖ್ಯ ಹೊಂದಿಕೊಂಡು, ಅದ್ಭುತ ಹೊಂದಿಕೊಂಡು ಹೋಗ್ತಾ ಇದ್ದೀರಿ. ಆಮೇನ್. ಯೇಸು ನಾಮದಲ್ಲಿ ಎಲ್ಲ ಅಪನಂಬಿಕೆ ನಿಮ್ಮನ್ನು ಬಿಟ್ಟು ಹೊರಗೋಗಲಿ. ನಿಮ್ಮ ಗಂಡನ ಒಳಗಿರುವಂಥ ಅಪನಂಬಿಕೆ ಬಿಟ್ಟು ಹೊರಗೋಗಲಿ. ನಿಮ್ಮ ಹೆಂಡತಿ ಒಳಗಿರುವ ಅಪನಂಬಿಕೆ ಹೊರಗೋಗಲಿ. ನಿಮ್ಮ ಮಕ್ಕಳ ಒಳಗಿರುವ ಅಪನಂಬಿಕೆ ಹೊರಗೋಗಲಿ. ವಿಶ್ವಾಸಿಗಳ ಒಳಗಿರುವ ಅಪನಂಬಿಕೆ ಹೊರಗೋಗಲಿ. ಸೇವಕರ ಒಳಗಿರುವ ಅಪನಂಬಿಕೆ ಹೊರಗೋಗಲಿ. ಶಾಂತಿ ನಿಮ್ಮ ಹೃದಯಗಳನ್ನು, ಕುಟುಂಬಗಳನ್ನು ಆಳ್ವಿಕೆ ಮಾಡಲಿ. ಕ್ರಿಸ್ತನ ಶಾಂತಿ ನಿಮ್ಮ ಹೃದಯಗಳನ್ನು ಆಳಲೇ. ಒಂದ್ಸಾರಿ ಒಬ್ಬ ಹೆಣ್ಮಗಳು, ಒಬ್ಬ ವಿಶ್ವಾಸಿ, ಒಬ್ಬ ಸೇವಕರ ಹತ್ರ ಪ್ರೇಯರ್ ಮಾಡ್ಕೊಂಡು ಬಂದಾಳ. ಚೆನ್ನಾಗಿ ಕೇಳ್ರಿ. ಸಾರ್, ನಾನು ದೇವ್ರು ನಂಬಿದಂಥ ಮಗಳು ಸಾರ್, ನಾನು ದೇವ್ರು ನಂಬಿದಂಥ ವಿಶ್ವಾಸಿ ಸಾರ್, ನಾನು ನಿಮ್ಮ ಹತ್ರ ಒಂದು ಪ್ರಾರ್ಥನೆ ಸಹಾಯಕ್ಕಾಗಿ ಬಂದೀನಿ ಅಂದ್ಲು. ಆಗ ಸೇವಕರು ಕೇಳಿದ್ರು, ಏನು ವಿಷಯಕ್ಕಾಗಿ ಪ್ರೇಯರ್ ಮಾಡಬೇಕಮ್ಮ ಅಂದರು. ಸಾರ್, ನಾನು ಹೊಟ್ಟೆ ಒಳಗಡೆ ಕ್ಯಾನ್ಸರ್ ಗಡ್ಡೆ ಇದೆ, ಅದಕ್ಕೋಸ್ಕರ ನಾಳೆ ಆಪ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಡೇಟ್ ಕೊಟ್ಟಿದ್ದಾರೆ, ನಾಳೆ ಆಪ್ರೇಷನ್ ಇದೆ, ಅದಕ್ಕೋಸ್ಕರ ಸಾರ್ ನೀವು ಒಂದು ವಿಷಯಕ್ಕಾಗಿ ಪ್ರೇಯರ್ ಮಾಡಬೇಕು. ಏನಮ್ಮ? ಡಾಕ್ಟ್ರಿಗೆ ಒಳ್ಳೆ ಜ್ಞಾನ ಕೊಡೋಂಗೆ ಪ್ರೇಯರ್ ಮಾಡಿರಿ ಸಾರ್. ಯಾಕೆಂದರೆ ಆಪ್ರೇಷನ್ ಮಾಡಬೇಕಾದ್ರೆ ನಾನು ಟಿ ವಿಯಲ್ಲಿ ನೋಡೀನಿ, ಕೆಲವು ಡಾಕ್ಟ್ರುಗಳು ಆಪ್ರೇಷನ್ ಮಾಡೋದ್ರಲ್ಲಿ ಮರ್ತೋಗಿ ಆ ಕತ್ತರಿನ ಒಳಗೆ ಬಿಟ್ಟಾರ, ಆ ಸೂಜಿನ ಒಳಗಡೆ ಬಿಟ್ಬಿಟ್ಟಾರ, ಹಂಗೆ ಹೊಲ್ದು ಬಿಟ್ಟಾರ. ಆ ಥರ ಆಗಬಾರ್ದು ನನ್ನ ವಿಷಯದಲ್ಲಿ. ನಾನು ಆಪ್ರೇಷನ್ ಮಾಡಬೇಕಾದ್ರೆ ದೇವ್ರ ಜ್ಞಾನ ಕೊಟ್ಟು, ಜ್ಞಾಪಕ ಶಕ್ತಿ ಕೊಟ್ಟು ನನ್ನ ಆಪ್ರೇಷನ್ ಚೆನ್ನಾಗಾಗಂಗೆ ಪ್ರೇಯರ್ ಮಾಡಿ ಸರ್ ಅಂತ ಹೇಳಂತೆ. ಆ ಸೇವಕರಂತ ಒಂದು ಕಡೆ ಸಾಕ್ಷಿ ಕೊಡ್ತಾರೆ. ಆ ಯಮ್ಮ ಡಾಕ್ಟ್ರ್ ಮೇಲೆ ಹತ್ಕೊಂಡಿದ್ದಾಳೆ, ಡಾಕ್ಟ್ರ್ ಜ್ಞಾನದ ಮೇಲೆ ಹತ್ಕೊಂಡಿದ್ದಾಳೆ. ಅದಕ್ಕೆ ಡಾಕ್ಟ್ರಿಗೆ ಒಳ್ಳೆ ಜ್ಞಾನ ಕೊಡುವಂಥ ಪ್ರೇಯರ್ ಮಾಡಂದಾಳ. ಆ ಮಗಳಿಗೆ ದೇವ್ರ ಮೇಲೆ ನಂಬಿಕೆ ಇದ್ದಿದ್ರೆ ಹೆಂಗೆ ಪ್ರಾರ್ಥನೆ ಮಾಡಂತ ಹೇಳ್ತಿಲ್ಲ ಅಂದರೆ, ಸಾರ್ ಈ ಕ್ಯಾನ್ಸರ್ ಗಡ್ಡೆ ದೇವರು ಕರಗಿಸುವಂತೆ ಪ್ರಾರ್ಥನೆ ಮಾಡಿ ಸರ್ ಅಂತಿದ್ಲು. ಹಲ್ಲೆಲೂಯಾ. ಕೆಲವರಿಗೆ ಡಾಕ್ಟ್ರುಗಳ ಮೇಲಿರುವಂಥ ನಂಬಿಕೆ, ಆಸ್ಪತ್ರೆಗಳ ಮೇಲಿರುವಂಥ ನಂಬಿಕೆ ದೇವ್ರ ಮೇಲೆ ಇಲ್ಲ. ಅದಕ್ಕೆ ಅವರು ಸ್ವಸ್ಥತೆ ಹೊಂದಿಕೊಳ್ಳೋಕ್ಕಾಗ್ತಾ ಇಲ್ಲ, ಬಿಡುಗಡೆ ಹೊಂದಿಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತು ಒಂದು ಮಾತೇನು ಹೇಳ್ತೇನೆ, ಡಾಕ್ಟ್ರ್ ಮೇಲೆ ನಂಬಿಕೆ ಇಡಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಡಾಕ್ಟ್ರ್ ಮೇಲೆ ನಂಬಿಕೆ ಇಡ್ರಿ, ಅದಕ್ಕಿಂತ ವೈದ್ಯರಲ್ಲಿ ಘನ ವೈದ್ಯನಾಗಿರುವ ದೇವ್ರ ಮೇಲೆ ನಂಬಿಕೆ ಇಡ್ರಿ, ಯೇಸಯ್ಯ ಮೇಲೆ ನಂಬಿಕೆ ಇಡ್ರಿ. ನಾನೇ ಆರೋಗ್ಯದಾಯಕನಂತ ವಾಗ್ದಾನ ಮಾಡ್ದ ಯೆಹೋವ ರಾಫ, ಆರೋಗ್ಯದಾಯಕನು. ಒಂದು ವೇಳೆ ಆ ಡಾಕ್ಟ್ರು ಗುಣಪಡಿಸ್ತಾ ಇದ್ರು, ಸರ್ವಶಕ್ತನಾದ ಯೇಸಯ್ಯ ನಿಮ್ಮನ್ನು ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಡಾಕ್ಟ್ರ್ ಮೇಲೆ ನಂಬಿಕೆ ಇಡ್ರಿ, ಅದಕ್ಕಿಂತ ಹೆಚ್ಚಾಗಿ ದೇವ್ರ ಮೇಲೆ ನಂಬಿಕೆ ಇಡ್ರಿ. ಅಧಿಕಾರಿಗಳ ಮೇಲೆ ನಂಬಿಕೆ ಇಡ್ರಿ, ಅದಕ್ಕಿಂತ ಫಸ್ಟ್ ದೇವ್ರ ಮೇಲೆ ನಂಬಿಕೆ ಇಡ್ರಿ. ದೇವ್ರ ಮೇಲೆ ನಂಬಿಕೆ ಇಡುವಾಗಲೇ ನಿಜವಾದ ಸಮಾಧಾನ ನಿನ್ನ ಮನೆಯಲ್ಲಿ ಇಳಿಯೋದು. ಓಕೆ, ನೆಕ್ಸ್ಟ್ ವಚನ ಓದ್ಬಿಡ್ತೀನಿ ಬೇಗ. ಕೀರ್ತನೆ 56:4. ಕೀರ್ತನೆ 56:4 ನನ್ನ ಜೊತೆ ಹೇಳ್ರಿ ಎಲ್ಲರೂ. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ನರಪ್ರಾಣಿಗಳು ನನಗೆ ಮಾಡುವುದೇನೋ. ನೋಡ್ರಿ, ಇಲ್ಲಿ ಕೀರ್ತನೆಕಾರನು ಬರಿತಾನೆ, ನಾನು ದೇವರ ವಾಗ್ದಾನಕ್ಕಾಗಿ ದೇವರಲ್ಲಿ ಹೆಚ್ಚಳ ಪಡ್ತೇನೆ. ನಾನು ದೇವರನ್ನ ನಂಬಿ ನಿರ್ಭಯವಾಗಿರ್ತೀನಿ. ನಾನು ದೇವರನ್ನ ನಂಬಿ ನಿರ್ಭಯವಾಗಿರ್ತೀನಿ. ನರಪ್ರಾಣಿಗಳು ನನಗೇನು ಮಾಡ್ಬೋದು ಅಂತಾನೆ. ಭಾಳ ಜನ ನೋಡಿದ್ದೀನಿ. ಆತಂತಾನೆ, ಯಾರು ನನ್ನ ನಂಬಿ ಧೈರ್ಯವಾಗಿದ್ದಾನಂತೆ. ಕರೆಕ್ಟ್,
ಅಂದರೆ ಚೆನ್ನಾಗಿ ಕೇಳ್ರಿ, ದೇವ್ರ ಮೇಲೆ ಯಾರಿಗೆ ಪರಿಪೂರ್ಣವಾದ ನಂಬಿಕೆ ಇರುತ್ತೋ ಅವ್ರ ಭಯ ಇರಲ್ಲ, ಅವ್ರ ಹೆದರಿಕೆ ಇರಲ್ಲ. ನಾನು ಭಾಳ ಜನ ನೋಡ್ತೀನಿ, ಭಾಳ ಕುಟುಂಬಗಳು ನೋಡಿದ್ದೀನಿ, ಸಣ್ಣ ಸಣ್ಣ ವಿಷಯಕ್ಕೆ ಭಯಪಡ್ತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಭಯಪಡ್ತಾರೆ. ಏನೋ ಒಂದು ಶೋಧನೆ ಬಂದರೆ ಸಾಕು ಭಯಪಡ್ತಾರೆ, ಏನಾದರೂ ಒಂದು ಮಾತು ಬಂದರೆ ಸಾಕು ಭಯಪಡ್ತಾರೆ, ಏನಾದರೂ ಒಂದು ಸುದ್ದಿ ಕೇಳಿದ್ರೆ ಸಾಕು ಭಯಪಡ್ತಾರೆ, ಚಿಕ್ಕ ಸಮಸ್ಯೆ ಬಂದರೆ ಭಯಪಡ್ತಾರೆ, ದೊಡ್ಡ ಸಮಸ್ಯೆ ಬಂದರೆ ಭಯಪಡ್ತಾರೆ. ಆದರೆ ವಾಕ್ಯದ ಪ್ರಕಾರ ದೇವ್ರು ನಂಬಿದ ಮಕ್ಕಳಿಗೆ ಏನಿರಬಾರ್ದು? ಭಯ ಇರಬಾರ್ದು. ಕರೆಕ್ಟು. ದೇವ್ರಂತಾನೆ ದೇವ್ರು ನಂಬಿದ ಮಕ್ಕಳಿಗೆ ನಿಜವಾಗ್ಲೂ ಭಯ ಇರಬಾರ್ದು. ಆದರೆ ದೇವ್ರ ಮಕ್ಕಳಿಗೆ ಇನ್ನೂ ಭಯ ಹೋಗೇ ಇಲ್ಲ, ಇನ್ನು ಭಯದಲ್ಲೇ ಜೀವಿಸ್ತಾ ಇದ್ದಾರೆ, ಇನ್ನು ಭೀತಿಯಲ್ಲೇ ಜೀವಿಸ್ತಾ ಇದ್ದಾರೆ. ಅಯ್ಯೋ ಅಪ್ಪ ಆ ಭೀತಿಯಲ್ಲೇ ಜೀವಿಸ್ತಾ ಇದ್ದಾರೆ. ಹಂಗೇ ಇರ್ರಿ. ಒಂದು ಸಾರಿ ನೆಹೆಮಿಯ ಭಕ್ತನ ಆಲಯ ಕಟ್ತಾನೆ. ಆಲಯ ಕಟ್ಟಬೇಕಾದ್ರೆ ಕೆಲವು ಜನ ಅಪಹಾಸ್ಯ ಮಾಡ್ತಾರೆ ಅವನಿಗೆ, ಕೆಲವು ಜನ ಪರಿಹಾಸ್ಯ ಮಾಡ್ತಾರೆ ಅವನಿಗೆ, ಕೆಲವು ಜನ ಹೀಯಾಳಿಸ್ತಾರೆ ಅವನಿಗೆ. ಅಷ್ಟೆಲ್ಲ ನಿನ್ನ ಕೊಂದಾಕ್ತೀವಂತ ಸವಾಲಾಗ್ತಾರೆ ಅವನಿಗೆ. ಯಾರಾದ್ರೂ ನಿಮ್ಮನ್ನು ಕೊಂದಾಕ್ತೀವಂದ್ರೆ ಏನು ಮಾಡ್ತೀರಿ? ಡ್ಯಾನ್ಸ್ ಮಾಡ್ತೀರಿ? ಏನು ಮಾಡ್ತೀರಿ ಹೇಳ್ರಿ, ಏನು ಮಾಡ್ತೀರಿ? ಭಯ ಪಡ್ತೀರಿ. ನೀವು ಕಡಿಮೆ ಹೇಳಿದ್ರಿ, ನಾನು ಹೇಳ ನೀವು ಹೊರಗೆ ಬರಲ್ಲ, ವಾರ ಆದರೂ ಹೊರಗೆ ಬರಲ್ಲ. ನೆಹೆಮೀಯನು ದೇವರನ್ನ ಪರಿಪೂರ್ಣವಾಗಿ ನಂಬಿದ್ದಾನೆ. ಒಂದು ಮಾತು ಹೇಳ್ತಾನೆ, ಆ ಮಾತು ಕೇಳ್ರಿ, ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ರೆಡಿನಾ ನನ್ನ ಜೊತೆ ಹೇಳ್ರಿ ಎಲ್ಲರೂ. ನಾನು ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ ಅಂತಾನೆ. ಅವ್ರು ನನ್ನ ಕೊಂದಾಕ್ತೀವಿ, ಅವ್ರು ನನ್ನ ಒಂದು ಕೈ ನೋಡ್ಕೊತೀವಿ, ನಿನ್ನ ಸಾಯಿಸ್ತೀವಂತ ಹೇಳಿದ್ರೆ ಏನು ಓಡೋಗಕ್ಕಾಗತ್ತೆ ಊರ್ಬಿಟ್ಟು ಕೆಳಗಡೆ? ಇದಲ್ಲದೆ ನನ್ನಂಥವನು ಪ್ರಾಣ ರಕ್ಷಣೆಗಾಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸುವನೇ, ನಾನು ಬರುವುದಿಲ್ಲ. ಅವ್ರು ಕೊಲ್ತಾರಂತ ನಾನು ಸತ್ತೋಗಿ ಮೇಲೆ ಹೋಗ್ಲಿಕ್ಕಾಗ್ತದ? ಕೆಳಗೆ ತೆಲುಗಲ್ಲಿ ಭಾಳ ಚೆನ್ನಾಗಿದೆ, ಓದ್ತಿ ನೋಡ್ರಿ. ನೇನು నా వంటివాడు పారిపోవచ్చునా, నాకు భయము పుట్టి పాపములో పడుదునా. ಅತಂತಾನೆ ಏನು ಅವ್ರು ಎದುರಿಸ್ತಾರಂತೇಳಿ, ಅವ್ರು ಏನು ಭಯಪಡಿಸ್ತಾರಂತೇಳಿ, ಅವ್ರು ಸಾಯಿಸ್ತಾರಂತೇಳಿ ನಾನು ಎಲ್ಲ ದೂರ ಓಡಿ ಹೋಗೋಕ್ಕಾಗತ್ತಾ? ಎರಡನೇದು, ಭಯಪಟ್ಟು ಪಾಪ ಮಾಡಲಾ ಅಂತಾನೆ. ಭಯಪಡೋದೇನದು? ನೆಹೆಮ್ಯ ಹೇಳ್ತಾನೆ, ದೇವ್ರು ನಂಬಿದ ಮಕ್ಕಳನ್ನ ಭಯಪಟ್ಟರೆ, ಸಣ್ಣ ವಿಷಯಕ್ಕೆ ಭಯಪಟ್ಟರೆ, ಚಿಕ್ಕ ವಿಷಯಕ್ಕೆ ಭಯಪಟ್ಟರೆ, ಸಣ್ಣ ಶೋಧನೆಗಳು ಭಯಪಟ್ಟರೆ ನಾವು ಪಾಪ ಮಾಡ್ದಂಗಂತ ನಾವು ದೇವ್ರ ಮಕ್ಕಳಿಗೆ ಹೆಂಗಿರ್ಬೇಕು ಧೈರ್ಯ ಅಂದರೆ, ಹಲ್ಲೆಲೂಯಾ. 27ನೇ ಕೀರ್ತನೆ ದೇವಸ್ತೋತ್ರ 1ನೇ ವಚನದಲ್ಲಿ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೂ ಹೆದರೆನು. ಇನ್ನೊಂದು ವಾಕ್ಯ ಹೇಳುತ್ತೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ಏಡಿತನದ ಆತ್ಮ ಅಲ್ಲ, ಬಲ, ಶಿಕ್ಷಣ, ಧೈರ್ಯದ ಆತ್ಮ. ನೆಹೆಮಿಯ ಓಡೋದ್ನ, ಭಯಪಟ್ಟು ಶತ್ರುಗಳಿಗೆ ಭಯಪಟ್ಟು ಓಡೋದ್ನ, ಸಾಯಿಸ್ತೀವಂದ್ರೆ ಓಡೋದ್ನ, ಅವನಿಗೆ ಗೊತ್ತು, ಯೆಹೋವನೇ ನನ್ನ ಪ್ರಾಣದ ಆಧಾರ. ನಮ್ಮ ಜೀವ ಶತ್ರುಗಳ ಕೈಯಲ್ಲಿಲ್ಲ, ನಮ್ಮ ಮರಣ ಶತ್ರುಗಳ ಕೈಯಲ್ಲಿಲ್ಲ, ನಮ್ಮ ಜೀವ ನಮ್ಮ ಮರಣ
ಸೃಷ್ಟಿಕರ್ತನಾದ ದೇವರ ಕೈಯಲ್ಲಿದೆ. ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ಮಾತಾಡ್ತಾನೆ. ನಿಜವಾಗ್ಲೂ ನಿನಗೆ ದೇವ್ರ ಮೇಲೆ ನಂಬಿಕೆ ಇದ್ರೆ ಇವತ್ತು ತೀರ್ಮಾನ ಮಾಡು. ಸಣ್ಣ ಸಣ್ಣ ವಿಷಯಕ್ಕೆ ಭಯಪಡಬೇಡ, ಚಿಕ್ಕ ಚಿಕ್ಕ ವಿಷಯಕ್ಕೆ ಭಯಪಡಬೇಡ, ಚಿಕ್ಕ ಚಿಕ್ಕ ಶೋಧನೆಗಳಿಗೆ ಭಯಪಡಬೇಡ. ದೊಡ್ಡ ದೊಡ್ಡ ಶೋಧನೆಗಳು ಬಂದರೂ ಕೂಡ ಭಯಪಡಬೇಡ. ನಿನ್ನ ಪ್ರಾಣ ತೆಗಿತೀವಂತ ಚಾಲೆಂಜ್ ಮಾಡಿದ್ರು ಭಯಪಡಬೇಡ. ಯಾಕೆಂದ್ರೆ ದೇವ್ರ ಸ್ತೋತ್ರ, ದೊಡ್ಡ ಶೋಧನೆ ಬಂದ್ರು ದೊಡ್ಡ ದೇವರು ನಿನ್ನ ಜೊತೆಗಿದ್ದಾನೆ. ಲೋಕದಲ್ಲಿರುವಾತನಿಗಿಂತ ನಿನ್ನ ಒಳಗಿರುವ ದೇವರು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯ. ಯಾರು ನಂಬಬೇಕು? ಯಾರು ಧನ್ಯರು? ಯಾರು ಧನ್ಯರು? ಯಾರಿಗೆ ಶಾಂತಿ? ಯಾರಿಗೆ ಪರಿಪೂರ್ಣ ಶಾಂತಿ? ಯಾರಿಗೆ ಆರೋಗ್ಯ? ಯಾರಿಗೆ ಕಣ್ಣು ತುಂಬ ನಿದ್ರೆ? ಯಾರಿಗೆ ಅಶಾಂತಿ? ದೇವ್ರು ನಂಬಿದ್ದಾರೆ ಕಲ್ ತಗೊಂಡು ಹಾಕ್ತಂಗೆ. ಯಾರಿಗೆ ಅಶಾಂತಿ? ಯಾರಿಗೆ ಅಸಮಾಧಾನ? ಯಾರಿಗೆ ಗಲಿಬಿಲಿ? ಜನರಿಗೆ ಬೇಕು ಗಲಿಬಿಲಿ. ಬೇಡ ಯಾರಿಗೂ. ಯಾರಿಗೆ ದೀರ್ಘಾಯುಷ್ಯ? ಈ ದೇವ್ರು ನಂಬಿ ನಾವೊಂದು 90 ವರ್ಷ ಬದುಕಿಲ್ಲ ಅಂದರೆ ಹೌದು. ಬೈಬಲ್ ಓದ್ರಿ, ದಾವೀದ ದೀರ್ಘಾಯುಷ್ಯ ಬದುಕಿದ, ಅಬ್ರಹಾಮನ ದೀರ್ಘಾಯುಷ್ಯ ಬದುಕಿದ, ಅನೋಕನ 300 ವರ್ಷ ಬದುಕಿದ, ಮೆತುಶೇಲನು 965 ವರ್ಷ ಬದುಕಿದ. ನಾವು 50 ವರ್ಷಕ್ಕೆ. ಯಾಕೆ ಹೇಳ್ರಿ? ಏಸಯ್ಯ ಕೊಟ್ಟ ನಿಜವಾದ ಶಾಂತಿ ಧೈರ್ಯ ನಾವು ಹೊಂದ್ಕೋಬೇಕು. ನನ್ನ ಜೊತೆ ಹೇಳೋಣ. 1ನೇ ಪೂರ್ವಕಾಲ ವೃತ್ತಾಂತ 5:20-21. ಅವರು ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ ಆತನು ತನಗೆ ಮೊರೆಯಿಟ್ಟ ಅವರಿಗೆ ಕಿವಿಗೊಟ್ಟು ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸಿದನು. ಇವರು ಯುದ್ಧ ಮಾಡಿದ್ರಲ್ವಾ, ಅವ್ರು ಯುದ್ಧ ಮಾಡೋದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ಯಾರ. ಪ್ರಾರ್ಥನೆ ಮಾಡ್ಯಾರ. ಬರೀ ಪ್ರಾರ್ಥನೆ ಮಾಡಿಲ್ಲ, ಅವರು ದೇವ್ರ ಮೇಲೆ ಭರವಸೆ ಇಟ್ಟು ಪ್ರಾರ್ಥನೆ ಮಾಡ್ಯಾರ. ಅದು 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 ಸೀಕ್ರೆಟ್. ಅವ್ರು ದೇವ್ರ ಮೇಲೆ ಭರವಸೆ ಇಟ್ಟು ಪ್ರೇಯರ್ ಮಾಡ್ಯಾರ. ಅವ್ರು ದೇವ್ರ ಮೇಲೆ ಭರವಸೆ ಇಟ್ಟು ಪ್ರೇಯರ್ ಮಾಡ್ಯಾರ. ಅವ್ರು ದೇವ್ರ ಮೇಲೆ ಭರವಸೆ ಇಟ್ಟು ಪ್ರೇಯರ್ ಮಾಡ್ಯಾರ. ಅವ್ರು ದೇವ್ರ ಮೇಲೆ ಭರವಸೆ ಇಟ್ಟು ಪ್ರೇಯರ್ ಮಾಡಿದ್ದಕ್ಕೆ ಬೈಬಲ್ ಹೇಳುತ್ತೆ, ನನ್ನ ಸತ್ಯವೇದ ಹೇಳುತ್ತೆ, ದೇವರು ಅವ್ರ ಪ್ರೇಯರ್ನ ಕಿವಿಗೊಟ್ಟು ಕೇಳಿದಂತೆ. ಕಿವಿಗೊಟ್ಟು ಕೇಳಿದಂತೆ. ಕಿವಿಗೊಟ್ಟು ಕೇಳಿ ಅವರಿಗೆ ದೇವರು ಯುದ್ಧದಲ್ಲಿ ಜಯ ಕೊಟ್ಟಿದ್ದಾನಂತೆ. ಒಂದು ಮಾತು ಹೇಳ, ನಾನು ದೇವ್ರ ಮೇಲೆ ನಂಬಿಕಿಟ್ಟು ದೇವ್ರ ಮೇಲೆ ಭರವಸೆಟ್ಟು ಪ್ರೇಯರ್ ಮಾಡಿದರೆ ದೇವರು ಕಿವಿಗೊಟ್ಟು ಕೇಳ್ತಾರೆ. ಕಿವಿಗೊಟ್ಟು ಕೇಳ್ತಾರೆ. ನೀನು ದೇವ್ರ ಮೇಲೆ ಭರವಸೆಟ್ಟು ಪ್ರಾರ್ಥನೆ ಮಾಡಿದರೆ ದೇವರು ಕಿವಿಗೊಟ್ಟು ಕೇಳಿ ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೀಯೋ ಆ ವಿಷಯದಲ್ಲಿ ದೇವರು ಸಹಾಯ ಮಾಡ್ತಾನೆ, ಅದ್ಭುತ ಮಾಡ್ತಾನೆ, ಕಾರ್ಯ ಮಾಡ್ತಾನೆ. ಬಹಳ ಜನ ಅನಾರೋಗ್ಯದಿಂದ ಹೊರಗೆ ಬರುವಂತೆ ಪ್ರೇಯರ್ ಮಾಡ್ತೀರ ಅಷ್ಟೇ. ನನ್ನ ಪ್ರಾರ್ಥನೆಯಿಂದ ದೇವರು ಅನಾರೋಗ್ಯದಿಂದ ಹೊರಗೆ ತರ್ತಾನೆ ಅಂತ ನಂಬಿಕಿಡಲ್ಲ. ಎರಡನೇದು, ನಿಮ್ಮಲ್ಲಿ ಭಾಳ ಜನ ಆರ್ಥಿಕ ಸಮಸ್ಯೆಯಿಂದ, ಫೈನಾನ್ಸ್ ಪ್ರಾಬ್ಲಮ್ನಿಂದ ಹೊರಗೆ ಬರುವಂತೆ ಪ್ರಾರ್ಥಿಸ್ತೀರಿ ಅಷ್ಟೇ. ನನ್ನ ಪ್ರಾರ್ಥನೆಯಿಂದ ದೇವರು ಈ ಆರ್ಥಿಕ ಸಮಸ್ಯೆಯಿಂದ, ಈ ಫೈನಾನ್ಸ್ ಪ್ರಾಬ್ಲಮ್ನಿಂದ ಹೊರಗೆ ತರ್ತಾನಂತ ನಂಬಿಕೆ ಇಡಲ್ಲ ನೀವು. ಅದಕ್ಕೆ ರಿಸಲ್ಟ್ ಸಿಗ್ತಾ ಇಲ್ಲ. ನಿಮ್ಮಲ್ಲಿ ಕೆಲವರು ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕಂತ ಪ್ರಾರ್ಥಿಸ್ತೀರ ಅಷ್ಟೇ. ಆದರೆ
ನನ್ನ ಪ್ರಾರ್ಥನೆಯಿಂದ ದೇವ್ರು ನಮ್ಮ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಸಿಗುವಂತೆ ಕಾರ್ಯ ಮಾಡ್ತಾನಂತ ನಂಬಿಕೆ ಇಡಲ್ಲ. ಅದಕ್ಕೆ ನೀವು ರಿಸಲ್ಟ್ ನೋಡೋಕ್ಕಾಗ್ತಾ ಇಲ್ಲ. ನಿಮ್ಮಲ್ಲಿ ಕೆಲವರು ನಿಮ್ಮ ಮಕ್ಕಳ ವಿವಾಹ ಆಗಬೇಕಂತ ಪ್ರಾರ್ಥಿಸ್ತೀರಷ್ಟೇ. ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಮಕ್ಕಳ ವಿವಾಹ ವಿಷಯದಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವಂತೆ ದೇವರು ಕಾರ್ಯ ಮಾಡ್ತಾರಂತ ನಂಬಿಕೆ ಇಡಲ್ಲ. ಅದಕ್ಕೆ ನಿಮ್ಮ ಮಕ್ಕಳ ವಿವಾಹ ವಿಷಯದಲ್ಲಿ ತಡೆ ಆಗ್ತಾ ಇದೆ. ನಿಮ್ಮ ದುಡಿಮೆಗಳು, ನಿಮ್ಮ ಬಿಸಿನೆಸ್ಗಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕಂತ ಪ್ರಾರ್ಥಿಸ್ತೀರಷ್ಟೇ. ಆದರೆ ನನ್ನ ಪ್ರಾರ್ಥನೆಯ ಮೂಲಕ ದೇವ್ರು ನಮ್ಮ ದುಡಿಮೆಗಳನ್ನ, ದೇವ್ರು ನಮ್ಮ ಬಿಸ್ನೆಸ್ಗಳನ್ನ ಅಭಿವೃದ್ಧಿ ಆಗುವಂತೆ ದೇವ್ರು ಕಾರ್ಯ ಮಾಡ್ತಾನಂತ ನೀವು ನಂಬಿಕೆ ಇಡಲ್ಲ. ಅದಕ್ಕೆ ನಿಮ್ಮ ದುಡಿಮೆಗಳಲ್ಲಿ, ವ್ಯಾಪಾರಗಳಲ್ಲಿ ನೀವು ಅಭಿವೃದ್ಧಿ ನೋಡೋಕ್ಕಾಗ್ತಾ ಇಲ್ಲ. ಕೊನೆಯದಾಗಿ ಎಷ್ಟೋ ಜನ ದೇವ್ರ ಸೇವಕರು ಸೇವೆ ಅಭಿವೃದ್ಧಿ ಆಗಬೇಕು, ಸಭೆ ಅಭಿವೃದ್ಧಿ ಆಗಬೇಕಂತ ಪ್ರಾರ್ಥಿಸ್ತಾ ಇದ್ದಾರೆ ಅಷ್ಟೇ. ನನ್ನ ಪ್ರಾರ್ಥನೆ ಕೇಳಿ ದೇವರು ನಮ್ಮ ಸೇವೆನ ಅಭಿವೃದ್ಧಿ ಮಾಡ್ತಾರೆ, ನಮ್ಮ ಸಭೆನ ಅಭಿವೃದ್ಧಿ ಮಾಡ್ತಾರಂತ ನಂಬಿಕೆ ಇಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಸೇವೆಯಲ್ಲಿ, ಸಭೆಯಲ್ಲಿ ಅಭಿವೃದ್ಧಿ ಕಾಣಕ್ಕಾಗ್ತಾ ಇಲ್ಲ. ನೆಹೆಮೀಯ ದೇವ್ರ ಮೇಲೆ ನಂಬಿಕೆ ಇಟ್ಟ, ಆಲಯ ಕಟ್ಟಿ ಪೂರೈಸಿದ. ದಾವೀದನು ದೇವರ ಮೇಲೆ ನಂಬಿಕೆ ಇಟ್ಟ, ಯುದ್ಧದಲ್ಲಿ ದೇವರು ಜಯ ಹೊಂದುವಂತೆ ಮಾಡಿದನು. ಈ ಭಾನುವಾರ ದಿನ ನನ್ನ ದೇವರಂತಾನೆ, ನೀವು ಬರೀ ಪ್ರಾರ್ಥಿಸೋದಲ್ಲ, ನನ್ನ ಪ್ರಾರ್ಥನೆ ಕೇಳಿ ನಾನು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ದೇವರು ಕಾರ್ಯ ಮಾಡ್ತಾನಂತ ನಂಬಿದರೆ, ಇವತ್ತು ಆಲಯಕ್ಕೆ ಬಂದಂಥ ನೀವು, ಆನ್ಲೈನಲ್ಲಿ ಬಂದಂಥ ನೀವು ಬರಿಗೈಯಿಂದ ಹೋಗಲ್ಲ. ದೇವರಿಂದ ಅದ್ಭುತ ಹೊಂದಿಕೊಂಡು, ಬಿಡುಗಡೆ ಹೊಂದಿಕೊಂಡು, ಆಶೀರ್ವಾದ ಹೊಂದಿಕೊಂಡು, ಸೌಖ್ಯ ಹೊಂದಿಕೊಂಡು, ಮಹತ್ ಕಾರ್ಯ ಹೊಂದಿಕೊಂಡು ಈ ಸ್ಥಳದಿಂದ ಹೋಗ್ತಾ ಇದ್ದೀರಿ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ದೇವರು ನಿನ್ನ ಪ್ರಾರ್ಥನೆ ಕೇಳಿ, ನೀನು ಪ್ರಾರ್ಥಿಸುವ ವಿಷಯದಲ್ಲಿ ದೇವರು ಕಾರ್ಯ ಮಾಡ್ತಾನಂತ ನಂಬಿಕೆ ಇಡೋ. ನೀನು ಅದ್ಭುತ ನೋಡ್ತೀಯಾ.